ಇವರಿಗೆ ಗೊತ್ತುಂಟು ಪ್ರಕರಣ? ಅವನಿಗೆ ಪ್ರಕರಣ ಗೊತ್ತುಂಟಣ್ಣ. ಸರಿ, ಹಾಗಾದ್ರೆ ಸರಿ, ಪ್ರಕರಣ ಗೊತ್ತುಂಟು ನನಗೆ. ಅಂದ್ರೆ ಬೇಡದಿದ್ದ ಒಂದು ವಿಷಯದಲ್ಲಿ ವಿರೋಧ, ಅದು ಜಾಗೃತವಾಗಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಹೋರಾಟದ ಸನ್ನಿವೇಶ ಬಂದಿದೆ. ಅದು ಯಾರಿಗೆ ಬೇಡವಾದ ವಿಷಯ? ಯಾರಿಗೂ ಬೇಡವಾದ ವಿಷಯ ಅಂತ ಹೇಳಿದ್ರು. ಅದು ನಿನಗೆ ಬೇಡವಾದ ವಿಷಯ, ನಮಗೆ ಬೇಕದು. ನಮಗೆ ಅಂದ್ರೆ ಇವನ ಹಿಂದೆ ಅಲ್ಲ, ನಿನಗೆ ಯಾವುದು ಬೇಕು ಯಾವುದು ಬೇಡ ಎನ್ನುವುದು ಸ್ಪಷ್ಟ ಕಲ್ಪನೆ ಉಂಟಾ? ಯಾಕೆ ಉಂಟು? ನಿನಗೆ ಬೇಡವಾದ ವಿಷಯ ಹೇಳುತ್ತಿ, ನಿನಗೆ ನಮಗೆ ಎಲ್ಲರಿಗೂ ಬೇಡವಾದಂತ ಎತ್ತದಿದ್ದು. ನನ್ನ ಜೊತೆ ಅವನಿಗೆ ಯಾಕೆ ಬೇಕಂತ ಇದು? ಯಾಕೆ ಬೇಕು ನಿನಗೆ? ನೀನು ಯಾರನ್ನು ಕೊಲ್ತೇನೆ ಎನ್ನುವ ಹಾಗೆ ಹೇಳಿದ್ದು? ಅದೀಗ ನಾನು ಕೊಲ್ಲಬೇಕಾದದ್ದು ಗಯನನ್ನು. ಅವರನ್ನು ರಕ್ಷಿಸುವ ಯಾರನ್ನಾದ್ರೂ ನಾನು ಕೊಲ್ಲದೆ ಗಯ ನನಗೆ ಸಿಗುವುದಿಲ್ಲ. ಆದ್ರಿಂದ ಯುದ್ಧದಲ್ಲಿ ಅನಿವಾರ್ಯ ಅಂತ ಆಡಿದ್ದು. ಅನಿವಾರ್ಯ, ಯುದ್ಧ ಅನಿವಾರ್ಯ ಆಗುವಾಗ ತಂದೆಯ ಬದಲಾಗಿ ಮಗ ಬಂದದ್ದು. ನಾನು ಯುದ್ಧಕ್ಕಾಗಿ ಬಂದವ. ಮಗ ನಾನಿರುವಾಗ ಅಪ್ಪನ ಮುಂದೆ ಹೋರಾಟ ಮಾಡುವುದಕ್ಕೆ ಸಾಧ್ಯ ಉಂಟಾ ನಿನಗೆ? ಕೂಡಿತ ನಿನಗೆ? ಇಲ್ಲ. ಮತ್ತೆ ಮಗನನ್ನು ಮನೆಯಲ್ಲೇ ಕೂತುಕೊಳ್ಳಿಸಿ ನಾವು ಹೋರಾಟಕ್ಕೆ ಹೋಗುವ ಯೋಚನೆಯಲ್ಲಿ ಇರುವುದು. ಮಗ ಇರುವಾಗ ಅಪ್ಪನಿಗೆ ಹೊಡಿಲಿಕ್ಕೆ ಆಗುದಿಲ್ಲ, ಮಗ ಮನೆಯಲ್ಲೇ ಇರ್ಲಿ ಅಂತ ಯೋಚನೆ ಮಾಡಿದ್ದು. ಮನೆಯಲ್ಲೇ ಇರುವುದಕ್ಕಾಗಿ ಬಂದವ ನಾನಲ್ಲ. ಮತ್ತೆ ಅಪ್ಪನಿಗೆ ಬೀಳ್ತದೆ ಅಂತ ಆಗುವಾಗ ಅದನ್ನು ತಡೆಯುವವ ಯಾರಿದ್ದಾನೋ ಅವನೇ ಮಗ, ನಿಜವಾದ ಮಗ ಅವ. ಮಾತೆಲ್ಲ ಕೇಳಲಿಕ್ಕೆ ರೋಚಕವಾಗುಂಟು, ಮತ್ತೆ ಆದ್ರೆ ನೀನು ಇಷ್ಟಿರುವುದು, ಇಷ್ಟಕ್ಕೆ ಇರುವುದು. ಏನು ಸಾಕಾಗುವುದಕ್ಕಿಲ್ವ? ನೀನೀಗ ಹೋರಾಟ ಮಾಡ್ತೀಯ. ಏನು ಮಾಡದೆ? ನಿನಗೆ ಬಿಲ್ ಹಿಡಿಬೇಕು ಅಂತ ಹೇಳಿಕೊಟ್ಟದ್ದು ಯಾರು? ಯಾಕೆ? ಅಲ್ಲ, ನಿನಗೆ ಬಿಲ್ ಹಿಡಿಬೇಕು ಅಂತ ಹೇಳಿಕೊಟ್ಟದ್ದು. ನನಗೆ ಬಿಲ್ಲೆಲ್ಲ ಬೇಕು ಅಂತ ಇಲ್ಲ ಮಾವ. ಮತ್ತೆ ಕೈಗೆ ಸಿಕ್ಕಿದ್ದೆಲ್ಲ ಬಿಸಾಡುವುದೇ. ಆಟಿಕೆ ಅಂತ ಭಾವಿಸಿದ್ದಾನೆ ಅವಷ್ಟೇ. ನನಗೆ ಯಾಕೆ? ನಿನಗೆ ರಾಮಾಯಣದ ಕತೆ ಹೇಳಿದ್ದು ಹೆಚ್ಚಾಯ್ತು. ಅಲ್ಲಿ ಮಂಗಗಳು ಹೋರಾಟ ಮಾಡುವಾಗ ಸಿಕ್ಕಿದ ಬಂಡೆಯನ್ನು, ಪರ್ವತವನ್ನು, ಕಲ್ಲು ಎಲ್ಲವನ್ನು ತೆಗೆದ ಎಸೆಯುವುದಲ್ಲ. ಈಗ ಮಂಗಗಳು ಎಸೆದರು ಪರಿಣಾಮ ಏನು? ಎಲ್ಲರೂ ಸೋತಿದ್ದಾರೆ ಅವರು. ಅದು ಮಂಗಗಳು ಎಸೆಯುವಾಗ ಎಸೆಯಬೇಕು, ಮತ್ತೆ ಮಗು ಮಂಗಾಗಿ ಎಸೆಯುವುದಲ್ಲ. ಹಾಗಲ್ಲ ಹೇಳಿದ್ದು. ಈಗ ನೀನು ಹೋರಾಟ, ನಾನು ಹೋರಾಟ ಮಾಡ್ತೇನೆ. ಯಾರಲ್ಲಿ? ನಿಮ್ಮಲ್ಲೇ. ಈಗ ನಾವೆಂತದ್ದು ನಿನಗೆ? ಈಗ ವಿರೋಧ ಪಕ್ಷದಲ್ಲಿದ್ದೀರಿ. ಇವನ ಪರಿಭಾಷೆಯ ಬದಲಾಗಿ ವಿರೋಧ ಪಕ್ಷ. ವಿರೋಧ ಪಕ್ಷ. ನಿನ್ನದು ಯಾವ ಪಕ್ಷ? ನಮ್ಮ ಪಕ್ಷವೇ ಬೇರೆ. ನಿನ್ನ ಊಟ ಮಾಡುವಾಗ ಮಾವಾಳಿಯ, ಈಗ ವಿರೋಧ ಪಕ್ಷ. ಅದು ನನಗೆ ಇವತ್ತಿನವರೆಗೆ ವಿಷಯ ಗೊತ್ತಾಗಿರ್ಲಿಲ್ಲ. ನೀವು ಬೇರೆ ಪಕ್ಷದಲ್ಲಿದ್ದೀರಿ ಅಂತ. ಈಗ ವಿಷಯ ಗೊತ್ತಾಯ್ತಲ್ಲ. ಪಕ್ಷಾಂತರ ಮಾಡಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಊಟವೂ ಮಾಡುವುದಿಲ್ಲ ನಾನು. ಇಷ್ಟು ಸಣ್ಣದರಲ್ಲೇ ಪಕ್ಷಾಂತರ ಮಾಡಿದ್ದೆ. ಪಕ್ಷಾಂತರ ನಾನು ಮಾಡಿದ್ದಲ್ಲ, ನೀವೇ ಮಾಡಿದ್ದು. ನಾನೆಂತದ್ದು? ನನ್ನ ಅಪ್ಪನ ಜೊತೆಗೆ ನೀವು ಸೇರ್ತಿದ್ರೆ ಏನಾಗ್ತಿತ್ತು? ನಿನ್ನ ಅಪ್ಪನ ಜೊತೆಗೆ ನಾನು ಕಾಡಿನಲ್ಲಿದ್ದನ, ನಾನು ಊರಲ್ಲಿದ್ದದಲ್ವ? ನೀವು ಬರಬೇಕಿತ್ತು ಜೊತೆಗೆ. ಯಾಕೆ ಬರಲಿಲ್ಲ? ನಿನ್ನ ಅಪ್ಪ ಕಾಡಲ್ಲಿರುವಾಗ ನೀನು ಊರಲ್ಲಿರುವುದು ಯಾಕೆ ಅಂತ ಗೊತ್ತುಂಟಾ? ಕಷ್ಟ ಆಗುತ್ತದೆ ಅಂತೇಳಿ ನಮ್ಮ ಮನೆಯಲ್ಲಿ ನಿಲ್ಲಿಸಿದ್ದು. ಯಾರು ನಿಲ್ಲಿಸಿದ್ದು ಮಗು? ಅಪ್ಪ ಹೇಳಿದ್ರು ನೀವು ಅಲ್ಲಿ ಹೋಗಿ ಅಂತ ಹೇಳಿ. ಕರ್ಕೊಂಡು ಬಂದ ಅನ್ನ ಹಾಕಿದ್ದಕ್ಕೆ ನೀನು ಮಾವನಿಗೆ ಕೊಡುವುದು ಇದಲ್ಲೋ? ಮಾವ, ಓಹೋ, ನೀವು ಮಾಡುದನ್ನೇ ಮಾಡಿದ್ರೆ ನನಗೆ ಏನು ಹೆದರಿಕೆ ಇರಲಿಲ್ಲ, ಚಿಂತೆ ಇರಲಿಲ್ಲ. ಅದೊಂದು ವಿಷಯ. ನೀವು ಯಾಕೆ ನೀವು ಅಪ್ಪನ ಮುಂದೆ ನಿಂತದ್ದು ಯಾಕೆ ನೀವು? ಅಲ್ಲ, ನಾನೀಗ ಪ್ರತಿಜ್ಞೆ ಮಾಡುವಾಗ ಇವನಲ್ಲಿ ಕೇಳಿ ಹೇಗೆ ಮಗು ಸರಿ ಉಂಟು ಅಂತ ಎಲ್ಲ ವ್ಯಾಕರಣ ಎಲ್ಲ ತಿದ್ದಿದ ಮೇಲೆ ಪ್ರತಿಜ್ಞೆ ಮಾಡಬೇಕಿತ್ತು. ಹಾಗಲ್ಲ, ಅಪ್ಪನ ಜೊತೆಗಿರ್ತಿದ್ರೆ ಇಷ್ಟು ಪ್ರಕರಣ ಮುಂದೆ ಹೋಗುತ್ತಾನೋ ಇರಲಿಲ್ಲ. ನನ್ನ ವಿರೋಧಿಗೆ ಆಶ್ರಯ ಕೊಟ್ಟದ್ದು ಅಪ್ಪನೋ? ನಿನ್ನ ಅಪ್ಪ. ಅಪ್ಪ ಆಶ್ರಯ ಕೊಡ್ಲಿ, ಆಶ್ರಯ ಕೊಟ್ರೆ ಏನಾಯ್ತಂತೆ? ಅಯ್ಯೋ ದೇವರು, ಯಾರಿಗೆ ಆಶ್ರಯ ಕೊಟ್ಟದು? ಗಯನಿಗೆ. ಇವರ ವಿರೋಧಿ, ನಮ್ಮ ವಿರೋಧಿ. ನಿನ್ನ ಮಾವನ ವಿರೋಧಿ, ನಿನಗೂ ವಿರೋಧಿ ಅಲ್ವಾ? ಓ ಕೃಷ್ಣ, ನಿಮಗೆ ಸ್ವಲ್ಪ ಕ್ಷಮೆ ಕೊಡ್ಲಿಕ್ಕೆ ಆಗುದಿಲ್ಲ. ಇವನಿಗೆ ಯಾಕೆ ಬೇರ್ತಾ ಹೋದ ಹಾಗೆ ಮತ್ತೆ ಸಂಬಂಧ ನೆನಪಾಗುದ್ರೆ ಓ ಕೃಷ್ಣ ಅಂತ. ಅಲ್ಲ, ಯಾಕೆ ಇದೆಲ್ಲ ಬೇಕು? ಹೋರಾಟ ಮಾಡಿದರೆ ಕದನ ಕಲಿಗಳಾದ ಯಾದವ ಪ್ರಮುಖರೆಲ್ಲರೂ ಇದ್ದಾರೆ. ಏನು ಬಲಭದ್ರನ ನೇತೃತ್ವದಲ್ಲಿ ಕೃತವರ್ಮ, ಸಾತ್ಯಕಿ, ನಾನು, ನನ್ನ ಪರಿವಾರ ಎಲ್ಲರೂ ಜೊತೆಯಾಗಿ ಸವರಿಸಿ ಹೊಡೆಯುವುದಕ್ಕೆ ಹೊರಟ್ರೆ ಕಾಡಲ್ಲಿರುವುದು 5 ಜನ. ಅವರು ಯಾಕೆ ಅಷ್ಟು ಮಂದಿಗೆ? ಅಷ್ಟು ಮಂದಿಗೆ ನಾನೊಬ್ಬನೇ ಸಾಕು. ನೀನೇನು ಮಾಡಬಲ್ಲೆ ಅಂತ? ನಾನು ಏನು ಮಾತುಳಲ
ನಮ್ಮನ್ನೆಲ್ಲ ಕೊಲ್ಲುವುದಕ್ಕಾಗಿ ಹೋರಾಟ. ಅಪ್ಪನಿಗೆ ಬೇಕಾಗಿ ಯಾರನ್ನು ಬೇಕಾದ್ರೂ ಕೊಂದೇನ. ಈಗ ಅಪ್ಪ ರಕ್ಷಣೆಗೊಳಗಾಗಬೇಕು, ಅಪ್ಪನಿಗೆ ಆಪತ್ತಿಗೆ ಮಗ ಒದಗಬೇಕು, ನ್ಯಾಯ ಉಂಟು. ಆದರೆ ಹೊಡೆಯುವಾಗ ಎದುರಿದ್ದವ ಮಾವ ಆದರೆ ಈಗ ಮಾವನು ಕೂಡ ಪೂಜ್ಯನೇ ಅಲ್ವೋ, ಪಿತೃತುಲ್ಯನೇ ಅಲ್ವೋ, ಆ ಮಾವನಿಗೂ ವಂದಿಸಿ ಗೌರವಿಸಬೇಕಾದವರು ಆ ಮಾವನಿಗೆ ಹೊಡಿತೇನೆ ಅಂತ. ಈಗ ಅಪ್ಪನಿಗೆ ಪೆಟ್ಟು ಬೀಳಬಾರದು ಅಂತ ಹೇಳುವ ಮಗು ಮಾವನನ್ನು ರಕ್ಷಿಸಬೇಕಲ್ಲ, ನನ್ನನ್ನು ರಕ್ಷಿಸುವ ಹೊಣೆಯೂ ಇಲ್ವೋ ನಿನಗೆ? ಈಗ ಮಾವನ ಪರವಾಗಿ ಮಾವನ ಮನೆಯಿಂದ ನೀನು ಹೋರಾಟ ಮಾಡಬಹುದಲ್ಲ. ಓ ಕೃಷ್ಣ, ಇದು ಇಲ್ಲಿಂದ ಪ್ರಾರಂಭ ಆದದ್ದಲ್ಲ, ಬೇಕಾದ ಇದು ಪ್ರಾರಂಭ ಆದದ್ದು ಎಲ್ಲಿಂದ? ನಿನ್ನಿಂದಲೇ ಪ್ರಾರಂಭವಾದದ್ದು. ನಾನೇನು ಪ್ರಾರಂಭ ಮಾಡಿದೆ? ಕಂಸ ಯಾರು? ಕಂಸ ನಿನಗೆ ಮಾವ, ಹೌದಲ್ವಾ? ಕಂಸ ನನಗೆ ಮಾವ, ನೀನು ಅಳಿಯ, ನಾನು ಅಳಿಯ, ಸಂಬಂಧದಿಂದ ಹಾಗಿದ್ದೆ. ಈಗ ಇದಕ್ಕಿಂತ ಮುಂಚೆ ಹೇಳಿದ್ದನ್ನೆಲ್ಲ ನೀನು ಅವತ್ತೇ ಮಾಡ್ತಿದ್ರೆ ಅವ ಸಾಯ್ತಿದ್ದ? ಇಲ್ಲ, ಸಾಯ್ತಿರ್ಲಿಲ್ಲ, ಬದುಕುತ್ತಿದ್ದ. ಹೌದು, ಒಳ್ಳೆಯ ಮನುಷ್ಯನಾಗಿ ಪ್ರಪಂಚದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದ, ಎಲ್ಲರಿಗೂ ಆದರ್ಶನಾಗುತ್ತಾ ಇದ್ದ. ಇವನೊಳಗೆ ಕಂಸ ಹೋಗಿದ್ದಾನೆ, ಇವನೊಳಗೆ ಕಂಸಾವೇಶ ಆಗಿದೆ ಅಂತ. ಒಳ್ಳೆಯ ಮನುಷ್ಯರಾಗಿ ಪ್ರಪಂಚವನ್ನು ಆದರ್ಶ ಎಂತದಿದ್ದು. ಮಾವನನ್ನೇ, ನಿನ್ನ ಮಾವನನ್ನೇ ಕೊಂದವ ನೀನು. ಹಾಗಿರುವಾಗ ನನ್ನ ಮಾವ ನೀನು, ನಿನ್ನ ಮಾವನನ್ನು ನೀ ಕೊಂದು ಕಂಸಾಂತಕನಾದೆ, ನಿನ್ನನ್ನು ನಾನು ಕೊಂದು ಹೇಗೆ ಕೃಷ್ಣಾಂತಕನಾಗಬಲ್ಲೆ? ಏನು ಏನು ಮಾವನಾದದ್ದರಿಂದ ಕೊಂದದ್ದಲ್ಲ ನಾನು. ಮತ್ತೆ ನಿನಗೆ ಪ್ರತಿ ದಿವಸ ಒಂಬಟ್ಟಲಲ್ಲಿ ಹಾಲನ್ನವನ್ನು ನಾನು ಉಣಿಸ್ತಾ ಇದ್ದದ್ದು. ಆ ಮಾವ ನನಗೆ ಹಾಲಿನ ಜೊತೆಗೆ ವಿಷ ಬೆರೆಸಿ ಉಣಿಸುವುದಕ್ಕೆ ತೊಡಗಿದ್ದು. ಮಾವನಾದರೂ ಸತ್ತದ್ದು ವಿಷ ಕೊಟ್ಟದ್ದರಿಂದ, ಹಾಲು ಕೊಟ್ಟದ್ದಕ್ಕೆ ನನ್ನನ್ನು ಕೊಲ್ಲುತ್ತೀಯ. ಈಗ ನೀನು ಮಾವನಾಗಿ ಕೊಂದದ್ದಲ್ಲ, ನಾನೀಗ ನನ್ನ ಮಾವನಾಗಿ ನಿನ್ನನ್ನು ಕೊಲ್ತೇನೆ. ಯಾರು ಕೇಳ್ತಾರೆ? ಯಾರು ತಡೆಯುತ್ತಾರೆ? ಕಂಸನಾಗಿ ದುಷ್ಟನೇ, ಕಂಸನಾಗಿ ನನ್ನ ಅಣ್ಣ ದುಷ್ಟನ. ನನ್ನ ಪಾಲಿಗೆ ಈಗ ದುಷ್ಟನೇ. ನನ್ನ ಅಪ್ಪ ಎಷ್ಟು ಒಳ್ಳೆಯವರು. ಸರಿ ಇಲ್ವಾ ಅಂತ, ಕಣ್ಣು ಸರಿ ಇಲ್ಲ, ಬುದ್ಧಿಯೂ ಸರಿ. ನನ್ನ ಅಪ್ಪ ಎಷ್ಟು ಒಳ್ಳೆಯವರು. ನಮಗೆ ಕಷ್ಟ ಆಗಬಾರದು ಎನ್ನುವ ಕಾರಣಕ್ಕೆ ಇಲ್ಲಿ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ಅಯ್ಯೋ ದೇವರು, ಮಗನಿಗೆ ಉಳಿಸೋದಕ್ಕೆ ಇವ ಹೋದ್ರೆ ನೀರೊಳಗಿದ್ದ ದ್ವಾರಕೆಯನ್ನು ಎಬ್ಬಿಸಿದ್ದು ಅಪ್ಪ ಅಂತಲೇ ಹೇಳ್ತಾನೆ, ಯಾದವರಿಗೆ ಗತಿ ತೋರಿಸಿದ್ದು ಅಪ್ಪ ಅಂತಲೇ ಹೇಳ್ತಾನೆ. ನಿನ್ನ ಅಪ್ಪ ಇದ್ದದ್ದನ್ನು ಜೂತದಲ್ಲಿ ಕಳೆದುಕೊಂಡು ಕಾಡಾಡಿಯಾದದ್ದು. ಆ ಕಾಲದಲ್ಲಿ ಕಷ್ಟ ಅನುಭವಿಸಬೇಡ ಅಂತ ತಾಯಿ ಮಗನನ್ನು ತಂದು ಸಲಹಿದ್ದಕ್ಕೆ ಮಾವನಿಗೆ ಕೊಡುವ ಫಲ ಇದಲ್ವ? ಇದೇ ಫಲ. ನೀನು ಕಷ್ಟ ಆಗಬಾರದು ಅಂತ ಹೇಳಿ ಈಗ ನಮ್ಮನ್ನು ಸಾಕುತ್ತೆ ಎಂದಾಗದ ಮೇಲೆ ಅಪ್ಪನಿಗೆ ಯಾಕೆ ಈಗ ಹಿಂಸೆ ಕೊಡ್ತಾ ಇತ್ತು? ಯಾಕೆ ಅವರಲ್ಲಿ ಬಿಟ್ಟು ಕಳಿಸುವುದಕ್ಕೆ ಹೇಳಿದ್ರೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ದಕ್ಕೆ ನೀನು ನಮಗೆ ಕಷ್ಟವನ್ನು ಕೊಡಬಾರದು ಎನ್ನುವ ಕಾರಣಕ್ಕಾಗಿ ನಮ್ಮಲ್ಲಿ ನಿಲ್ಲಿಸಿದ್ದಿ. ನಮ್ಮ ಜೊತೆಗೆ ನಮ್ಮ ಅಪ್ಪ ಸೇರಿ ಆಯ್ತು. ಸುಭದ್ರೆ, ನನಗೆ ಅರ್ಥ ಆಯ್ತು. ಏನು? ನನಗೆ ಅರ್ಥ ಆಯ್ತು. ಈ ಹುಡುಗನಲ್ಲಿ ಹೀಗೆ ಹೇಳಿಸುವುದಕ್ಕೆ ನೀವು ಅಪ್ಪ ಅಮ್ಮಂದಿರು ಒಟ್ಟು ಸೇರಿ ಇವನಲ್ಲಿ ಇಲ್ಲದಿದ್ರೆ ಅವ ಹೀಗೆ ಕೂತ್ಕೊಳ್ಳಿ. ನಿನ್ನಿಂದಾಗಿ ನಾನು ಕೇಳಿಸಬೇಕಾಗಿ ಬಂತು. ಉರಿ ಇಲ್ಲ ಅಣ್ಣ, ಅವರ ಕಣ್ಣಿನಲ್ಲಿ ಆ ಕಂಸನ ತೀವ್ರತೆ ಉಂಟು. ನೋಡು ನೋಡು ನೋಡು, ಕಂಸನ ಕಂಗಳಲ್ಲಿದ್ದ ಉಗ್ರ ತೀವ್ರತೆ ಆಗ ಅಲ್ಲಿ ಬಿಡುವಾಗ ಮಾತ್ರ ಇಲ್ಲ, ಅದು ಆಗ ನನ್ನ ಅಲ್ಲಿಯನಾಗಿ ಕಾಣ್ತಾನೆ ಅಣ್ಣ. ಸಣ್ಣ ಮಗು ಎನ್ನುವ ಹಾಗೆ ತಿಳಿದವನನ್ನು ಕ್ಷಮಿಸಬೇಕು. ಅವನ ಆಡಿದಂತಹ ಮಾತುಗಳೆಲ್ಲವೂ ಕೂಡ ಅಮ್ಮ ಸಣ್ಣ ಮಗು ಅಲ್ಲ ಅಮ್ಮ, ಮತ್ತೆಂತ ಆಟ ಆಡ್ಲಿಕ್ಕೆ ಹೋಗ್ತೇನೆ. ಅದೇ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗುದು. ಸಣ್ಣ ಮಕ್ಕಳು ಆಟ ಆಡುವುದಕ್ಕೆ ಹೋಗುವುದಿಲ್ಲ, ಮನೆಯಲ್ಲಿ ಅತ್ತಿಂದ ಅಷ್ಟು ಸಣ್ಣ ಮಗುವೇನೂ ಅಲ್ಲ. ಕೊಟ್ರೆ ಹೆಣ್ಣು ಕೊಟ್ರೆ ಈಗ ಮದುವೆ ಆಗ್ಲಿಕ್ಕೆ ಸಿದ್ಧ ಆಗಿದ್ದಾನೆ, ಗೊತ್ತುಂಟ? ಹಾಗಾಗ ನನಗೆ ಗೊತ್ತುಂಟು. ಅವನ ನೆಗಾಡುದು ನೋಡು, ಮದುವೆ ವಿಷಯ ಹೇಳುವಾಗ ಅವನಿಗೊಂದು ಆಸಕ್ತಿ ಉಂಟು. ಇನ್ನೊಂದೆರಡು ವರ್ಷದಲ್ಲಿ ಆಗಬೇಕಾಗ್ತದೆ ಅವರು. ಆದ್ರಿಂದ ಹೇಳಿದ ಅಷ್ಟು ಸಣ್ಣ ಮಗುವೇನೂ ಅಲ್ಲ, ಹೊಂತಕಾರಿಯಾಗಿ ಬೆಳೆಯುತ್ತಾ ಇರುವಂತಹ ಇವ. ಆದ್ರೆ ಮನೆಗೆ ಮುಳ್ಳಾಗಬಾರದಲ್ಲ? ಆಗಬಾರದು ಅಂತ ನನಗೆ ಹೇಳುದು ಅಲ್ಲ. ಹಾಗಲ್ಲ, ಅವನಿಂದ ಬಂದಂತಹ ಮಾತುಗಳೆಲ್ಲವೂ ಇದು ನಾನು ಹೇಳಿಕೊಟ್ಟ ಮಾತುಗಳಲ್ಲ, ಅಥವಾ ನಾವಿಬ್ಬರು ಹೇಳಿಕೊಟ್ಟ ಮಾತುಗಳಲ್ಲ. ಅವನನ್ನು ತಿದ್ದಿ ತೀಡಬೇಕಾದವಳು ನೀನು. ಹೌದು. ಅದಲ್ಲ ಅಂತ ಆದ್ರೆ ನಾನು ಜಾಗರೂಕತೆ ಮಾಡಿಕೊಂಡು ಅವಿವೇಚಿತವಾಗಿ ಹಿರಿಯರ ರಕ್ಷೆಯ ಕಕ್ಷೆಯನ್ನು ಮೀರಿ ದುರಕಣಕ್ಕೆ ಧುಮ್ಮಿಕ್ಕಿದರೆ ಯಾವ ಕಾಲಕ್ಕೂ ಆ ಹುಡುಗನಿಗೆ ಅಪಾಯ ಉಂಟು. ಹಾಗೆ ಹೋಗದಂತೆ ತಡೆಯುವ ಹೊಣೆ ನಿನಗೆ ಇವತ್ತಿಗೆ ಅಂತಲ್ಲ, ಯಾವತ್ತಿಗೂ ನಿನಗೆ ಸರಿಯಾಗಿ ನೆನಪಿರಬೇಕು. ಒಳಗಳಿಸು. ಒಂದೆರಡು ಮಾತು ಎಂತದ್ದು ಮುಗಿಲಿಲ್ಲ. ಒಂದೆರಡು ಮಾತು ನೀನು ಕಂಸ ಗಿಂಸ ಅಂತೆಲ್ಲ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಏನಿಲ್ಲ, ಒಂದೇ ಮಾವ ಅಂತಲೇ ಹೇಳ್ಬೇಕು. ಆಯ್ತಾ? ಅಮ್ಮ ನೀವು ಸ್ವಲ್ಪ ಕೊಡ್ಲಿಕ್ಕೆ ಎಲ್ಲ ತಕೊಂಡು ಬಂದಿದ್ದೆ. ಇಲ್ಲ 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 ಇಲ್ಲ. ಮತ್ತೆ ಮಾವ ಇಲ್ಲಿ ಬನ್ನಿ.
ಮಾವ ಇದ್ದಲ್ಲಿಗೆ ಬಂದು ನಿಂತು ಹೇಳಬಾರ್ದು. ಮಾವನನ್ನೇ ಮಾವ ಇಲ್ಲಿ ಬನ್ನಿ ಅಮ್ಮನಿಗೆ ಕೇಳಬಾರ್ದು. ಅಮ್ಮನಿಗೆ ಬರೋ ವಿಷಯ ಮಾತ್ರ. ಎಂತದ್ದು ಮಾವ, ಈಗ ನಾನು ಹೊಡಿಲಿಕ್ಕೆ ಬರುವಾಗ ನೀವು ನನಗೆ ಹೊಡಿತೀರಿ. ನಾನು ಏನು ಮಾಡ್ತೇನೆ ಅದಕ್ಕೆ ಮೊದಲಾಗಿ ನಿಮ್ಮ ಕೈಯನ್ನು ಕಟ್ಟುತ್ತೇನೆ. ಕೈಯನ್ನು ಕಟ್ಟಿ ನಿನಗೆ ಹೊಡೆಯುವುದಕ್ಕಿಂತ ಕೆಳಗೆ ದುಡಿ ಹಾಕ್ತೇನೆ. ನನ್ನ ಕೈ ಕಟ್ಟುವಾಗ ನಾನು ಕೈ ಹೀಗೆ ಒಡ್ಡಿಕೊಂಡು ಕೈ ಮುಂದೆ ಅಲ್ಲ, ಹಿಂದೆ. ಆಮೇಲೆ ಹಿಂದೆ ನೀನು ಕಟ್ಟಬೇಕು. ಹಿಂದೆ ಹಿಂದೆ ಇರಬೇಕು. ಕಟ್ಟಿ ನನ್ನನ್ನು ತಳ್ಳಿ ಹಾಕುದು. ಮುಂದೆ ಕೈ ಇದ್ದರೆ ಏನಾಗುತ್ತದೆ? ಎದ್ದು ನಿಲ್ಲುವುದಕ್ಕಾಗುತ್ತದೆ. ಹಿಂದಿನಿಂದ ಹಿಂದಿನಿಂದ ಮತ್ತೆ ತೆಗೆದು ದೂಡಿ ಹಾಕುದು. ಮತ್ತೆ ದೂಡಿ ಹಾಕುವುದು ಮಾತ್ರ ಅಲ್ಲ, ನಿಮ್ಮ ಮೇಲೆ ಹೀಗೆ ಹೇಗೆ. ಇವನಿಗೆ ಕಂಸವಧೆಯ ಪ್ರಸಂಗ ಯಾರು ಹೇಳಿದ್ದ ಗೊತ್ತಿಲ್ಲ. ಅಲ್ಲಿ ಏನೇನು ಮಾಡಿದ್ದೇನೋ ನಾನು ಹಾಗೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಕಾಲಿಗೆ ಬೀಳು, ಕಾಲಿಗೆ ಬೀಳು ಅಂತ ಹೇಳಿದ್ದು ನಾನು. ಅದೆಂತದ್ದು?